ಕೆಲವು ಕಾಯಿಲೆಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಉಂಟಾದ್ರೆ, ಇನ್ನೂ ಕೆಲವು ಕಾಯಿಲೆಗಳು ನಮ್ಮ ಆಹಾರದಲ್ಲಿರುವ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗ್ತದೆ ಅಂತ ನಿಮ್ಗೆ ತಿಳಿದಿದ್ಯಾ? ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲಾ ಜೀವಸತ್ವಗಳು ಮತ್ತು ಖನಿಜಗಳು ಸಿಗಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ? ಅಥವಾ ಯಾಕೆ ಕೆಲವೊಬ್ರು ಪ್ರತಿದಿನ ಊಟ ಮಾಡಿದ್ರೂ ಕೂಡ ಹುಷಾರ್ ತಪ್ತಾರೆ? ನಮಗೆ ಸಾಕಾಗುವಷ್ಟು ಪೋಷಕಾಂಶಗಳು ಸಿಗದಿದ್ರೆ ಏನಾಗ್ತದೆ? ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುವ ಅನಾರೋಗ್ಯದ ಬಗ್ಗೆ ನಾವು ಇಂದು ಚರ್ಚಿಸಲಿದ್ದೇವೆ. ಅವುಗಳನ್ನ ಕೊರತೆಯ ಕಾಯಿಲೆಗಳು ಅಂತ ಕರೆಯಲಾಗುತ್ತೆ. ನೀವು ಗಮನಿಸಿರ್ಬೋದು, ನಿಮ್ಮ ಮನೆಯಲ್ಲಿರುವ ವೃದ್ಧರಿಗೆ ಕಣ್ಣು ಮಂಜಾಗಿ ಕಾಣ್ತದೆ, ಅಂದ್ರೆ ಒಂಥರ ಮೋಡ ಕವಿದ ರೀತಿಯಲ್ಲಿ. ಇದನ್ನ ನಾವು ಕಣ್ಣಿನ ಪೊರೆ ಅಥವಾ ಕೆಟರಾಕ್ಟ್ ಅಂತ ಕರಿತೇವೆ. ಇದು ಜೀವಸತ್ವ ಎನ ಕೊರತೆಯಿಂದ ಉಂಟಾಗುವಂತಹ ಕಾಯಿಲೆ. ಮತ್ತೊಂದೆಡೆ ಜೀವಸತ್ವ ಬಿನ ಕೊರತೆ ಇದ್ರೆ ಬೆರಿಬೆರಿ ಅನ್ನುವ ಕಾಯಿಲೆ ಬರುತ್ತೆ. ಇದರ ಲಕ್ಷಣಗಳು ಬಂದು ಯಾವಾಗ್ಲೂ ಆಯಾಸವಾಗಿರೋದು ಅಥವಾ ದುರ್ಬಲ ಅಂತ ಅನ್ನಿಸ್ತಿರೋದು ಮತ್ತು ಸ್ನಾಯುಗಳನ್ನ ಚಲಿಸ್ಲಿಕ್ಕೆ ತೊಂದರೆ ಉಂಟಾಗೋದು. ಈ ಜೀವಸತ್ವ ಬಿನ ಕೊರತೆಯಿಂದ ತುಂಬಾ ನೋವನ್ನ ಉಂಟು ಮಾಡುವಂತಹ ಕ್ಯಾನ್ಕರ್ ಹುಣ್ಣುಗಳು ಬರ್ಬೋದು. ಈ ಕ್ಯಾನ್ಕರ್ ಹುಣ್ಣುಗಳು ಬಾಯಿಯ ಒಳಗೆ, ಒಸಡುಗಳ ಮೇಲೆ ಅಥವಾ ಕೆನ್ನೆಯ ಒಳಗೆ ಕೂಡ ಕಂಡು ಬರ್ಬೋದು. ಇದು ನಿಮ್ ಗಮನಕ್ಕೆ ಬಂದಿರತ್ತೆ. ಕೆಲವೊಬ್ರು ಯಾವಾಗ್ಲೂ ಸುಸ್ತು, ಕೈಕಾಲುಗಳ ನೋವು ಅಂತ ಹೇಳ್ತಿರ್ತಾರೆ. ಮತ್ತೆ ಇನ್ನು ಕೆಲವರಿಗೆ ಗಾಯ ಬೇಗ ಒಣಗೋದೇ ಇಲ್ಲ. ಉಸಿರುಗಳಲ್ಲಿ ರಕ್ತಸ್ರಾವ ಕೂಡ ಕಂಡು ಬರ್ಬೋದು. ಇದು ಸ್ಕರ್ವಿ ಅನ್ನೋ ಕಾಯಿಲೆಯ ಗುಣಲಕ್ಷಣಗಳು. ಸ್ಕರ್ವಿ ಜೀವಸತ್ವ ಸಿನ ಕೊರತೆಯಿಂದ ಉಂಟಾಗುತ್ತೆ. ನಮ್ಮ ದೇಹವು ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳಲು ಸಹಾಯ ಮಾಡುವಲ್ಲಿ ಜೀವಸತ್ವ ಡಿ ದೊಡ್ಡ ಪಾತ್ರವನ್ನ ವಹಿಸ್ತದೆ ಅಂತ ನಾವು ಕಲ್ತಿದ್ದೇವೆ. ಅಂದ್ರೆ ಬಲವಾದ ಮೂಳೆಗಳು ಮತ್ತು ಬಲಿಷ್ಠ ಹಲ್ಲುಗಳು ಬೇಕು ಅಂದ್ರೆ ಜೀವಸತ್ವ ಡಿನ ಸರಿಯಾದ ಪ್ರಮಾಣದಲ್ಲಿ ನಾವು ತಗೊಳ್ಬೇಕಾಗ್ತದೆ. ಒಂದು ವೇಳೆ ಜೀವಸತ್ವ ಡಿ ಸರಿಯಾದ ಪ್ರಮಾಣದಲ್ಲಿ ಸಿಗದಿದ್ರೆ ಮೂಳೆಗಳ ಮೇಲೆ ಮತ್ತು ಹಲ್ಲುಗಳ ಮೇಲೆ ಪರಿಣಾಮ ಬೀರ್ತದೆ. ಮಕ್ಕಳಲ್ಲಿ ಮೃದು ಮೂಳೆಗಳಿರೋದ್ರಿಂದ ಅವು ದುರ್ಬಲಗೊಳ್ಳುತ್ತೆ. ಈ ಕಾಯಿಲೆಯನ್ನ ನಾವು ರಿಕೆಟ್ಸ್ ಅಂತ ಕರಿತೇವೆ. ಅದೇ ವಯಸ್ಕರಲ್ಲಿ ಅಂದ್ರೆ ಸ್ವಲ್ಪ ವಯಸ್ಸಾದವರಲ್ಲಿ ಆಸ್ಟಿಯೋಮಲೇಸಿಯಾ ಅಂತ ಕರಿತೇವೆ. ವಯಸ್ಕರಲ್ಲಿ ಮೃದು ಮತ್ತು ದುರ್ಬಲ ಮೂಳೆಗಳನ್ನ ಉಂಟು ಮಾಡ್ತದೆ. ಅಷ್ಟೇ ಅಲ್ಲ, ಮೂಳೆ ನೋವು ಮತ್ತು ಸ್ನಾಯುಗಳ ದೌರ್ಬಲ್ಯ ಕೂಡ ಉಂಟಾಗ್ತದೆ. ಒಟ್ಟಾರೆ ಜೀವಸತ್ವ ಡಿನ ಕೊರತೆ ಇದ್ರೆ ಮಕ್ಕಳಲ್ಲಿ ರಿಕೆಟ್ಸ್ ಅನ್ನುವ ಕಾಯಿಲೆ ಬರುತ್ತೆ ಮತ್ತು ವಯಸ್ಕರಲ್ಲಿ ಆಸ್ಟಿಯೋಮಲೇಸಿಯಾ ಕಾಣಿಸಿಕೊಳ್ಳುತ್ತೆ. ಮೇದೋಗ್ರಂಥಿಗಳ ಸ್ರಾವ. ಈ ಮೇದೋಗ್ರಂಥಿಗಳ ಸ್ರಾವ ಸರಿಯಾದ ಪ್ರಮಾಣದಲ್ಲಿದ್ರೆ ನಮ್ಮ ತ್ವಚೆಗೆ ನೈಸರ್ಗಿಕವಾಗಿ ನಯವಾದ ಮತ್ತು ಸ್ವಲ್ಪ ಒಳೆಯುವಂತಹ ಎಣ್ಣೆಯುಕ್ತ ತ್ವಚೆಯನ್ನ ಕೊಡುತ್ತೆ. ಜೀವಸತ್ವ ಇನ ಕೊರತೆ ಇದ್ರೆ ಈ ಮೇದೋಗ್ರಂಥಿಗಳ ಸ್ರಾವ ಹೀರಿಕೊಳ್ಳುವಿಕೆಗೆ ಅಡ್ಡಿಯಾಗ್ತದೆ. ಆಗ ನಮ್ಮ ತ್ವಚೆ ಒಣಗಿ ಹೋಗುತ್ತೆ ಮತ್ತು ಅಷ್ಟೊಂದು ಆರೋಗ್ಯಕರವಾದ ತ್ವಚೆ ಅಲ್ಲ ಅಂತ ಕಂಡುಬರುತ್ತೆ. ಒಂದು ವೇಳೆ ನೀವು ನಿಮ್ಮ ತ್ವಚೆ ನೈಸರ್ಗಿಕವಾಗಿ ಒಳೆಯುವಂತೆ ಕಾಣಿಸ್ಕೊಳ್ಬೇಕು ಅಂದ್ರೆ ನೀವು ಜೀವಸತ್ವ ಇನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಬೇಕಾಗುತ್ತೆ. ಗಾಯ ಆದಾಗ ಜೀವಸತ್ವ ಕೆ ಸರಿಯಾದ ಪ್ರಮಾಣದಲ್ಲಿದ್ರೆ ರಕ್ತ ಬೇಗ ಹೆಪ್ಪುಗಟ್ಟುತ್ತೆ. ಹಾಗಾಗಿ ಜೀವಸತ್ವ ಕೆನ ಕೊರತೆ ಇದ್ರೆ ಗಾಯ ಆಂತರಿಕವಾಗಿರ್ಲಿ ಅಥವಾ ಹೊರಗಡೆಯಿಂದ ಆಗಿರ್ಲಿ ರಕ್ತಸ್ರಾವವನ್ನ ನಿಲ್ಲಿಸೋದು ಕಷ್ಟ ಆಗತ್ತೆ. ಮುಂದೆ ಖನಿಜ ಲವಣಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ನಾವು ಕ್ಯಾಲ್ಸಿಯಂ ಉಪ್ಪಿನ ಕೊರತೆಯ ಬಗ್ಗೆ ಮಾತಾಡೋಣ. ಕ್ಯಾಲ್ಸಿಯಂ ಉಪ್ಪಿನ ಕೊರತೆ ಇದ್ರೆ ಬಲಹೀನ ಮತ್ತು ದುರ್ಬಲ ಮೂಳೆಗಳು ಅಷ್ಟೇ ಅಲ್ಲ, ಮುಂದೆ ಅದು ನಮ್ಮ ದಂತಗಳ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ. ಯಾರಾದ್ರೂ ತುಂಬಾ ಬೆಳೆಸ್ಕೊಂಡ್ಬಿಟ್ರೆ ಮತ್ತು ಸುಸ್ತು, ತಲೆ ತಿರುಗ್ತಾ ಇದೆ ಅಂತ ಯಾವಾಗ್ಲೂ ಹೇಳ್ತಿದ್ರೆ ಇದರ ಅರ್ಥ ಬಂದು ಅವರ ದೇಹದಲ್ಲಿ ಸರಿಯಾಗಿ ರಕ್ತ ಉತ್ಪತ್ತಿ ಆಗ್ತಿಲ್ಲ. ಇದನ್ನ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಕರೀತೇವೆ. ಒಟ್ಟಲ್ಲಿ
ಕಬ್ಬಿಣದ ಉಪ್ಪಿನ ಕೊರತೆ ಅಥವಾ ಫೆರಸ್ ಉಪ್ಪಿನ ಕೊರತೆ ಉಂಟಾದ್ರೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಉತ್ಪತ್ತಿಯಾಗಲ್ಲ. ಇದರಿಂದ ಅವರಿಗೆ ಯಾವಾಗ್ಲೂ ಸುಸ್ತಾಗ್ತಿರುತ್ತೆ, ತಲೆ ತಿರುಗ್ತಿರುತ್ತೆ ಮತ್ತು ದೇಹದ ಬಣ್ಣ ಕೂಡ ಅವರು ಯಾವಾಗ್ಲೂ ಇರುವ ಬಣ್ಣಕ್ಕಿಂತನೂ ಇನ್ನೂ ಸ್ವಲ್ಪ ಬಿಳಿಯಾಗಿ ಕಾಣಿಸ್ಕೊಳ್ತಾರೆ. ಕುತ್ತಿಗೆ ಹತ್ರ ಊತ ಕಂಡು ಬಂದ್ರೆ ಥೈರಾಯ್ಡ್ ಗ್ರಂಥಿಗಳು ಹಿಗ್ಗಿದೆ ಅಂತ ಅರ್ಥ. ಇದನ್ನ ಗಾಯ್ಟರ್ ಅಂತ ಕರಿತೇವೆ. ಗಾಯ್ಟರ್ ಅನ್ನುವ ಕಾಯಿಲೆ ಅಯೋಡೀಕರಿಸಿದ ಉಪ್ಪಿನ ಕೊರತೆಯಿಂದ ಉಂಟಾಗುತ್ತೆ. ಇದರಿಂದ ನುಂಗಕ್ಕೆ ಮತ್ತು ಉಸಿರಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಲ್ಲಿ ಅಯೋಡೀಕರಿಸಿದ ಉಪ್ಪಿನ ಕೊರತೆ ಉಂಟಾದ್ರೆ ಮಾನಸಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ. ಒಟ್ಟಾರೆ ಈ ವಿಡಿಯೋದಲ್ಲಿ ನಾವು ಹಲವಾರು ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದರ ಕೊರತೆಯಿಂದ ಉಂಟಾಗುವ ರೋಗಗಳು ಯಾವುವು ಮತ್ತು ಅವುಗಳ ಲಕ್ಷಣಗಳೇನು ಅಂತ ಕೂಡ ನೋಡಿದ್ವಿ. ಜೀವಸತ್ವ ಎ ನ ಕೊರತೆಯಿಂದ ಕಣ್ಣಿನ ಪೊರೆ ಉಂಟಾಗತ್ತೆ. ಜೀವಸತ್ವ ಬಿ ನ ಕೊರತೆಯಿಂದ ಬೆರಿಬೆರಿ ಅನ್ನುವ ಕಾಯಿಲೆ ಮತ್ತು ಕ್ಯಾನ್ಕರ್ ಹುಣ್ಣುಗಳು ನಮ್ಮ ಬಾಯಿಯೊಳಗೆ ಕಂಡುಬರುತ್ತೆ. ಜೀವಸತ್ವ ಸಿ ನ ಕೊರತೆಯಿಂದ ಸ್ಕರ್ವಿ, ಗಾಯ ಬೇಗ ವಾಸಿ ಆಗದೇ ಇರೋದು ಮತ್ತು ಒಸಡಿನಲ್ಲಿ ರಕ್ತಸ್ರಾವ ಉಂಟಾಗುತ್ತೆ. ಜೀವಸತ್ವ ಡಿ ನ ಕೊರತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಕಂಡು ಬಂದ್ರೆ ಸ್ವಲ್ಪ ವಯಸ್ಕರಲ್ಲಿ ಆಸ್ಟಿಯೋಮಲೇಸಿಯಾ ಅನ್ನುವ ಕಾಯಿಲೆ ಕಂಡುಬರುತ್ತೆ. ನಮಗೆ ಒಳ್ಳೆ ತ್ವಚೆ ಬೇಕು ಅಂದ್ರೆ ನಾವು ಜೀವಸತ್ವ ಇ ನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಬೇಕು. ಗಾಯವಾದಾಗ ರಕ್ತಸ್ರಾವ ನಿಲ್ದೇ ಇದ್ರೆ ಅಂದ್ರೆ ರಕ್ತ ಬೇಗ ಹೆಪ್ಪುಕಟ್ಟದೇ ಇದ್ರೆ ಅದಕ್ಕೆ ಜೀವಸತ್ವ ಕೆ ನ ಪ್ರಮಾಣ ಕಾರಣ ಆಗಿರುತ್ತೆ. ಕ್ಯಾಲ್ಸಿಯಂ ಉಪ್ಪಿನ ಕೊರತೆ ಉಂಟಾದ್ರೆ ಬಲಹೀನತೆ ಮತ್ತು ದುರ್ಬಲವಾದ ಮೂಳೆಗಳನ್ನ ಹೊಂದಿರ್ತೇವೆ. ಕಬ್ಬಿಣದ ಉಪ್ಪಿನ ಕೊರತೆ ಇದ್ರೆ ಅನೀಮಿಯಾ ಅಥವಾ ರಕ್ತಹೀನತೆ ಕಾಣಿಸ್ಕೊಳ್ಳುತ್ತೆ. ಅಯೋಡೀಕರಿಸಿದ ಉಪ್ಪಿನ ಕೊರತೆ ಇದ್ರೆ ಥೈರಾಯ್ಡ್ ಗ್ರಂಥಿಗಳು ಹಿಗ್ಗಿರುತ್ತೆ, ಅದನ್ನ ಗಾಯ್ಟರ್ ಅಂತ ಕರಿತೇವೆ ಮತ್ತು ಮಕ್ಕಳಲ್ಲಿ ಮಾನಸಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ.